ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಾದ್ಯಂತ ಇರುವ ಬೋವಿ ಜನಾಂಗದವರು ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಶೀಘ್ರದಲ್ಲಿ ಸಲ್ಲಿಸುತ್ತಾರೆ ಎಂದು ಬೋವಿ ಸಮಾಜದ ಯುವ ಮುಖಂಡ ಪವನ್ ಕುಮಾರ್ ಶಿರ್ವಾ ಅವರು ಹೇಳಿದರು. ಅವರು ಉಡುಪಿಯಲ್ಲಿ ಮಾಧ್ಯಮಕ್ಕೆ ಈ ಬಗ್ಗೆ ತಿಳಿಸಿದರು. ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ರಾಮಪ್ಪ ಅವರನ್ನ ಭೇಟಿಯಾಗಿದ್ದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತರಲಾಗಿದೆ. ಅಧಿಕಾರಿಗಳು ಯಾವುದೂ ಇಲ್ಲದಂತಹ ದಾಖಲೆಗಳನ್ನು ಕೇಳಿಕೊಂಡು ಹಿಂದೇಟು ಹಾಕುವುದಕ್ಕಿಂತ ಖುದ್ದಾಗಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಬೇಕು ಎಂದು ಹೇಳಿದರು. ಅಧ್ಯಕ್ಷರಾದಂಥ ರಾಮಪ್ಪ ಅವರನ್ನ ಈಗಾಗಲೇ ಬೆಂಗಳೂರು ಕುಮಾರಕೃಪಾ ಅತಿಥಿಗೃಹದಲ್ಲಿ ಭೇಟಿ ಮಾಡಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸಮಸ್ಯೆಯನ್ನು ಸಂಪೂರ್ಣವಾಗಿ ವಿವರಿಸಿದ್ದೇವೆ. ಅವರು ಹೇಳೋದು ಅಧ್ಯಕ್ಷರ ಮಾತೇನಂತ ಹೇಳಿದರೆ ಜಿಲ್ಲೆಯಲ್ಲಿ ನೀವು ಕಡ್ಡಾಯವಾಗಿ ಅವರು ಕೊಡಲೇಬೇಕು. ಒಂದು ವೇಳೆ ದಾಖಲಾತಿ ಸರಿ ಇಲ್ಲ ಅಂತಾದರೆ ಅವರು ಯಾರು ಬೋವಿ ಜನಾಂಗದವರು ಜಾತಿ ಪ್ರಮಾಣ ಪತ್ರಕ್ಕೆ ಅಪ್ಲೈ ಮಾಡ್ತಾರ ಅದರ ನಂತರ ಅಲ್ಲಿ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಇವರು ಬೋವಿ ಜನಾಂಗಕ್ಕೆ ಸೇರಿದ್ದಾರೆ ಇವು ಎಂಬ ಮಾಹಿತಿಯನ್ನು ಖಚಿತ ಮೇರೆಗೆ ಬೋವಿ ಜಾತಿ ಪ್ರಮಾಣ ಪತ್ರವನ್ನು ಕೊಡಬಹುದು ಅಂತೇಳಿ ಅಧ್ಯಕ್ಷರು ನಮಗೆ ತಿಳಿಸಿದ್ದಾರೆ. ಆದರೆ ಅಧಿಕಾರಿಗಳು ಯಾಕೆ ಹಿಂದೇಟು ಹಾಕಿದ್ದಾರೆ ನಮಗೆ ಗೊತ್ತಿಲ್ಲ. ಇದರ ಬಗ್ಗೆ ಅಧಿಕಾರಿಗಳಿಗೆ ನಾನು ನೇರವಾಗಿ ಹೇಳ್ತೇನೆ, ನೀವು ಸುಮ್ಮನೆ ಇಲ್ಲದಂಥ ದಾಖಲೆಗಳನ್ನು ಕೇಳಿಕೊಂಡು ಹಿಂದೇಟು ಹಾಕೋದಕ್ಕಿಂತ ಖುದ್ದಾಗಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಬೇಕು. ಆಫೀಸಿಂದ ಎದ್ದು AC ಆಫೀಸಿಂದ ಎದ್ದು ಹೊರಗೆ ಬಂದು ಜನರ ಕಷ್ಟವನ್ನು ನೀವು ಆಲಿಸಬೇಕು. ಅಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳೋದು ತಪ್ಪು. ಹಾಗಾಗಿ ಖುದ್ದಾಗಿ ಜನರು ವಾಸಿಸುವ ಕಡೆ ಬಡ ಜನರು ಎಲ್ಲಿ ವಾಸಿಸ್ತಾರ ಅಲ್ಲಿ ಬಂದು ನೀವು ಸ್ಥಳ ಪರಿಶೀಲನೆಯನ್ನು ಮಾಡಿ ದಾಖಲಾತಿಯನ್ನು ಪರಿಶೀಲನೆ ಮಾಡಿ ಅವರು ಯಾವ ಜನಾಂಗಕ್ಕೆ ಸೇರಿದ್ದಾರೆ ಎಂಬುದರ ಬಗ್ಗೆ ಖಚಿತ ಮಾಹಿತಿಯನ್ನು ಪಡ್ಕೊಂಡು ನೀವು ಕೊಡಲೇಬೇಕಾಗ್ತದೆ.